ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಟಕಾಟಗೂಟ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾವು ಚಟ್ನಿ ಮಾಡನ್ರಿ. ಇವತ್ತು ನಾವು ಪುದೀನಾದು ಚಟ್ನಿ ಮಾಡೋಣ. ಇದು ಅನ್ನದ ಜೊತೆ ಚಪಾತಿ ರೋಟಿ ಜೊತೆ ಸೂಪರ್ ಕಾಂಬಿನೇಷನ್ ಐತಿ. ಸೊ ಪುದೀನಾ ಚಟ್ನಿ ಹೆಂಗೆ ಮಾಡೋದು ನೋಡನ್ರಿ. ಈಗ ಪುದೀನಾ ಚಟ್ನಿ ಮಾಡೋಕ್ಕೆ ನಾನು ಇಲ್ಲಿ 2 ಹಿಡಿಯಷ್ಟು ಪುದೀನಾ ತಗೊಂಡೀನಿ. ಫ್ರೆಶ್ ಪುದೀನಾಗಿ ಈ ಥರ ಎಲೆ ಎಲೆಯಾಗಿ ಕಟ್ ಮಾಡಿ ಸೋಸಿ ತೊಗೊಂಡೀವ್ರಿ. 2 ಹಿಡಿಯಷ್ಟು. ಇದಕ್ಕೆ ತೊಳೆದು ತೊಗೋತೀನಿ ರೀ, ಸ್ವಚ್ಛ ನೀರು ಬರತನ. ಒಂದು 2 ನೀರಿನಿಂದ ತೊಳೀರಿ. 1 ಹಿಡಿಯಷ್ಟು ಒಣ ಕೊಬ್ಬರಿ ತೊಗೊಂಡೀನಿ, ಈ ಥರ ಕಟ್ ಮಾಡಿ ತೊಗೊಂಡೀನಿ ರೀ. ಈಗ ನೋಡೋಣ್ರಿ ಗ್ಯಾಸಿನ ಕಡೆ. ಇಲ್ಲಿ ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದ್ರಾಗ 4 ಹಸಿ ಮೆಣಸಿನ್ಕಾಯಿ ಈ ಥರ ಮುರಿದು ಹಾಕಿದ್ದೀನಿ. ಇದ್ರಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಹಸಿ ಮೆಣಸಿನ್ಕಾಯಿಗೆ ಸ್ವಲ್ಪ ಹುರ್ಕೋತೀನಿ ರೀ. ಮ್ಯಾಗ ಸ್ವಲ್ಪ ಈ ಥರ ಕರಿ ಕರಿ ಸ್ಪಾಟ್ ಬರತನ ಹುರಿಯನ್ರಿ. ಚಲೋ ಆಗಿ ಹುರಿಬೇಕು. ಕಂಟಿನ್ಯೂ ಸ್ಪೂನ್ ಮಿಕ್ಸ್ ಮಾಡ್ಕೋತಾ ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಲೋ ಮ್ಯಾಗಿಟ್ಟು ಹಸಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊರಿ. ನೋಡಿರಿ, ಹಸಿ ಮೆಣಸಿನ್ಕಾಯಿ ಫ್ರೈ ಆಗಿತ್ತು. ಇದಕ್ಕೆ ಹೊರಗೆ ತೆಗಿತೀನಿ. ಒಂದು ಮಿಕ್ಸಿ ಜಾರ್ನಲ್ಲಿನೇ ತೆಗೆದು ಬಿಡ್ತೀನಿ ರೀ. ಇದಕ್ಕೆ ಈಗ ಇದ್ರಾಗ ಇದು ಒಣ ಕೊಬ್ಬರಿ ಹಾಕ್ತೀನಿ. ಇದಕ್ಕೂ ಹುರ್ಕೊಳ್ಳೋಣ್ರಿ. ಸ್ವಲ್ಪ ಗೋಲ್ಡನ್ ಕಲರ್ ಬರತನ ಕಂಟಿನ್ಯೂ ಸ್ಪೂನ್ ಮಿಕ್ಸ್ ಮಾಡ್ಕೋತಾ ಸುಡ್ಲಾರ್ದ ಹುರ್ಕೊಳ್ಳ್ರಿ. ಇದ್ರಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಮ್ಮಿ ಅನ್ಸಾಕತ್ತೈತಿ. ನೀವು ಬೇಕಾದ್ರೆ ಇದ್ರಾಗ ಹಸಿ ಕೊಬ್ಬರಿ ಹಾಕ್ಬೋದು, ಶೇಂಗಾ ಹಾಕ್ಬೋದು. ನಾನು ಒಣ ಕೊಬ್ಬರಿ ಹಾಕ್ತಿದ್ದೀನಿ. ನೀವು 2 ಹಾಕಿದ್ರೂ ನಡೀತೈತಿ. ನಿಮ್ಮ ಇಷ್ಟ ಮ್ಯಾಗ ಹಸಿ ಕೊಬ್ಬರಿ ತಗೋರಿ, ಒಣ ಕೊಬ್ಬರಿ ತಗೋರಿ, ಇಲ್ಲಾಂದ್ರೆ ಶೇಂಗಾ ತಗೋರಿ. ನಮ್ಮ ಮನೇಲಿ ನಾವು ಒಣ ಕೊಬ್ಬರಿ ಹಾಕಿನೇ ಚಟ್ನಿ ಮಾಡ್ತೀವಿ, ಅದಕ್ಕೆ ನಾನು ಒಣ ಕೊಬ್ಬರಿ ಹಾಕಿದ್ದೀನಿ. ನೋಡಿರಿ, ಕಂಟಿನ್ಯೂ ಸ್ಪೂನ್ ಮಿಕ್ಸ್ ಮಾಡ್ಕೋತಾ ಒಣ ಕೊಬ್ಬರಿಗೂ ಚಲೋ ಆಗಿ ಕೊಬ್ಬರಿ ಹುರಿದೈತಿ. ಈಗ ಇದಕ್ಕೂ ಅದೇ ಮಿಕ್ಸಿ ಜಾರ್ನಲ್ಲಿ ತೆಗೆದು ಬಿಡ್ತೀನಿ. ಇದೇ ಪ್ಯಾನ್ನಲ್ಲಿ ನಾನು ಇಲ್ಲಿ ನೋಡಿರಿ ಪುದೀನಾಗಿ ನೀರಿನಲ್ಲಿ ಇಟ್ಟಿದ್ದೀನಿ. ಒಂದು 2 ನೀರಿನಿಂದ ತೊಳೆದು 3ನೇ ನೀರಿನಲ್ಲಿ ಈ ಥರನೇ ಬಿಟ್ಟಿದ್ದೀನಿ. ಪುದೀನಾಗ ಈ ಥರ ಟೈಟಾಗಿ ಹಿಂಡಿ ಪ್ಯಾನ್ನಲ್ಲಿ ಹಾಕ್ರಿ. ನೀರೆಲ್ಲ ಹೊರಗೆ ತೆಗೆದು, ಇಲ್ಲಾಂದರೆ ಒಂದು ಬುಟ್ಟಿನಲ್ಲಿ ನೀರು ಸರ ಬುಟ್ಟಿನಲ್ಲಿ ಹಾಕಿಟ್ರೆ ನಡೀತೈತಿ. ನಾನು ಈ ಥರನೇ ಡೈರೆಕ್ಟಾಗಿ ಹಾಕಕತ್ತೀನಿ. ನೀರಿಗೆ ಸ್ಟ್ರೇನ್ ಮಾಡ್ಕೋತಾ ಪುದೀನಾಗಿ ಈ ಪ್ಯಾನ್ನಲ್ಲಿ ಹಾಕ್ತಿದ್ದೀನಿ. ಗ್ಯಾಸಿನ ಫ್ಲೇಮ್ ಹಾಯದು ಇಡಕ್ಕೆ ಹೋಗಬೇಡ್ರಿ, ಕಮ್ಮಿ ಇಟ್ಟೆ ಕಂಟಿನ್ಯೂ ಸ್ಪೂನ್ ಮಿಕ್ಸ್ ಮಾಡ್ಕೋತಾ ಪುದೀನಾ ಸ್ವಲ್ಪ ಸಾಫ್ಟ್ ಆಗುತ್ತನ ಹುರಿಬೇಕು. ಸಾಫ್ಟ್ ಅಂದ್ರೆ ಕುದಿಯಂಗಿಲ್ರಿ, ಸ್ವಲ್ಪ ಮೆತ್ತಗಾಗಬೇಕಷ್ಟೇ ಅಟತನ ಹುರಿಯೋದು. ಇದ್ರಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಕಮ್ಮಿ ಅನ್ಸಾಕತ್ತೈತಿ. ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಲೋ ಮ್ಯಾಗ ಐತಿ. ಕಂಟಿನ್ಯೂ ಸ್ಪೂನ್ ಮಿಕ್ಸ್ ಮಾಡ್ಕೋತಾ ಪುದೀನಾಗಿ ಹುರ್ಕೋಬೇಕ್ರಿ. ಚಲೋ ಆಗಿ ಹುರಿಬೇಕು ಪುದೀನಾ. ನೋಡಿರಿ, ಕಂಟಿನ್ಯೂ ಸ್ಪೂನ್ ಮಿಕ್ಸ್ ಮಾಡ್ಕೋತಾ ಪುದೀನಾ ಈ ಥರ ಹುರ್ಕೊಂಡು ತೊಗೊಂಡೀನಿ. ಪುದೀನಾನು ರೆಡಿ ಐತಿ. ಈಗ ಇದಕ್ಕೂ ಸೈಡಿಗೆ ಇಡನ್ರಿ. ಇದು ಮಿಕ್ಸಿ ಜಾರ್ ತೊಗೊಂಡಿನಿ. ಇದ್ರಾಗೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ಹಾಕಿದ್ದೆ, ಅದು ತಣ್ಣಗಾಗಿತ್ತು ರೀ. ಈಗ ಇದ್ರಾಗ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ, ಕ್ವಿಮಿನ್ ಸೀಡ್. ಇದ್ರಾಗ 6ರಿಂದ 7 ಬೆಳ್ಳುಳ್ಳಿ ಹಾಕ್ರಿ, ಇಲ್ಲಾಂದ್ರೆ ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನಾನು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ರುಬ್ಕೊಂಡು ತೊಗೊಂಡು ಬರ್ತೀನಿ ರೀ. ಫುಲ್ ಫೈನ್ ಪೌಡರ್ನಲ್ಲಿ ಇಲ್ಲ, ತರಿತರಿಯಾಗಿ ರುಬ್ಕೊಂಡು ತೊಗೊಂಡು ಬರೋದು. ನೋಡಿರಿ, ಈ ಥರ ನಾನು ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಇದ್ರಾಗ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಕ್ತೀನಿ. ಫ್ರೆಶ್ ಕೊರಿಯಾಂಡರ್ ಲೀವ್ಸ್ ಇದು ಇದ್ರಾಗ ಹಾಕಿದ್ದೀನಿ. ಈಗ ಇದ್ರಾಗಿದ್ದು ಪುದೀನಾ ಹಾಕ್ತೀನಿ. ನಾ ಹುರಿದಿದ್ದು ನೋಡಿರಿ, ಅದು ಪುದೀನಾ ಇದ್ರಾಗ ಹಾಕ್ತೀನಿ. ಇದ್ರಾಗ 1 ಟೇಬಲ್ ಸ್ಪೂನಷ್ಟು ಲಿಂಬೆಕಾಯಿ ರಸ ಹಾಕ್ತೀನಿ. ಸ್ವಲ್ಪ ನನಗೆ ಉಪ್ಪು ಕಮ್ಮಿ ಅನ್ಸಾಕತ್ತಿತ್ತು, ಸ್ವಲ್ಪ ಇದ್ರಾಗ ಉಪ್ಪು ಹಾಕ್ತೀನಿ ರೀ. ಹಾಕಿ ಇದಕ್ಕೂ ರುಬ್ಕೊಂಡು ತೊಗೊಂಡು ಬರ್ತೀನಿ ರೀ. ಬೇಕಾದ್ರೆ ನೀವು ಕಲ್ಗಲ್ದಲ್ಲಿನೂ ಮಾಡ್ಬೋದು. ಕುಟ್ಟಕ್ಕೆ ಭಾಳ ತಡ ಆತೈತಿ, ಒಣ ಕೊಬ್ಬರಿ ಐತಲ್ರಿ, ಅದಕ್ಕೆ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿದ್ದೀನಿ. ನೀವು ಕಲ್ಗಲ್ದಲ್ಲಿನೂ ಮಾಡ್ಬೋದು. ಇದು ನೋಡಿರಿ, ಪುದೀನಾಗೂ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ. ಚಟ್ನಿನಲ್ಲಿ ಚಲೋ ಆಗಿ ಮಿಕ್ಸ್ ಆಗಿತ್ತು. ಜಾಸ್ತಿ ಫೈನು ಮಾಡೋದಿಲ್ರಿ, ಈ ಥರ ರುಬ್ಕೊಂಡು ತೊಗೊಂಡು ಬರ್ರಿ. ಈಗ ನೋಡಿರಿ, ನಮ್ಮದು ಡ್ರೈ ಪುದೀನಾ ಚಟ್ನಿ ರೆಡಿ ಐತಿ. ನೀವು ಇದು ಜೋಳದ ರೊಟ್ಟಿ ಜೊತೆ, ಅನ್ನದ ಜೊತೆ, ಇಲ್ಲಾಂದ್ರೆ ಬ್ರೆಡ್ಡಿಗೆ ಹಚ್ತೀನಿ ರೀ, ಇಲ್ಲಾಂದ್ರೆ ಹಾಗೇನೆ ತಿನ್ನಿರಿ. ಭಾಳ ಚಲೋ ಆದ ಚಟ್ನಿ ಆಗ್ತೈತಿ ಇದು. ವಿಡಿಯೋ ಇಷ್ಟ ಆದರೆ ಇದು ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿರಿ. ವಿಡಿಯೋಗೆ ಲೈಕ್ ಮಾಡಿರಿ ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲು ಮರ್ತು ಬೇಡ್ರಿ.